ಇದು ದಯವಿಟ್ಟು ಇದನ್ನು ಕೂಡ ಅಬ್ಸರ್ವ್ ಮಾಡಿ. ಫಸ್ಟ್ ಏನಿತ್ತು, ಆಮೇಲೆ ಏನಾಯ್ತು, ಈಗ ಏನಾಗಿದೆ, ಸರಿನಾ? ದಯವಿಟ್ಟು ನೀವು ಹೆಂಗಿದ್ರೆ ಹೆಂಗೆ ಇರ್ಬೇಕು, ನೀವು ನಿಮ್ಮ ಜಾಗ ಇದಕ್ಕೋಗ್ತೀನಿ ಆಮೇಲೆ ನೀವು ಬರೀ ಇದಕ್ಕೆ ಬರೀ ಅಲ್ಲ. ಇದಕ್ಕೆ ನಮ್ಮ ಹೆಸರೇನು? ರಾಜ್ಮಾ ಅವರಿಗೆ, ಭಾಗ್ಯ ಅವರಿಗೆ, ನಿಂಗಮ್ಮ ಅವರಿಗೆ, ಸಂಜನಾ ಅವರಿಗೆ ಮತ್ತು ಧರ್ಮಲಿಂಗಮ್ಮ ಅವರಿಗೆ ಒಂದು ಜೋರಾದ ಚಪ್ಪಾಳೆ. ಈಗ ಪಾರ್ಟಿಸಿಪೇಟ್ ಮಾಡಕ್ಕೆ ಬಂದಿದೆ. ಏನೇನು ಮಾಡ್ಕೋತ ಬಂದ್ವಿ ಅಂತ. ಸೊ ಇದು ಏನು ಹೇಳ್ಕೊಡ್ತು ಅಂತ ಇದ್ರ ಬಗ್ಗೆ ಹೇಳ್ಬೇಕು. ಯಾರು ಬಂದು ಹೇಳ್ತೀರಿ, ನೀವು ಇಂಟ್ರೆಸ್ಟ್ ಪಟ್ಟು ಬರ್ರಿ. ನಿಮಗೆ ಏನಾದ್ರು ಅನಿಸಿದ್ರೆ, ಯಾಕಂದ್ರೆ ಇದು ಇಂಟರಾಕ್ಟಿವ್ ಇದೆ, ನಿಮ್ಮ ಪಾರ್ಟ್ ಇದೆ ಮಾತಾಡೋದು. ನಿಮಗೆ ಏನು ಅನಿಸ್ತು ಸ್ಟಾರ್ಟಿಂಗ್ ಇಂದ ನೋಡಿದ್ರಿ, ಕೊನೆಗೆ ಇಲ್ಲಿಗೆ ಬಂದು ನಿಂತಿದೆ. ಸೊ ಏನು ಫೀಲ್ ಆಯಿತು ನಿಮಗೆ? ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕಾಗ್ತದೆ. ಸೊ ಫಸ್ಟ್ ಅಭಿಪ್ರಾಯ ತಿಳಿಸ್ತಾರೆ ಬಾಮ. ನೀನು ಇವ್ರು ಎಕ್ಸ್ಟ್ರಾ ಏನಾದ್ರು ಬಂದಿದ್ದಾರೆ, ಅದಕ್ಕೆ ಬಂದಿದ್ದಾರೆ ಅಭಿಪ್ರಾಯ. ಏನು ಹೆಸರು? ರೇಖಾ. ಯಾವ ಕ್ಲಾಸು, ಯಾವ ಊರು? ಹೋಗ್ಬೇಕಿಂದ. ವೆರಿ ಗುಡ್. ರೇಣುಕಾ, ಏನ್ ಅನಿಸ್ತು ನಿಮಗೆ? ಅಲ್ಲಿಂದ ನೋಡ್ತಾ ಬಂದ್ರಿ, ಏನೇನ್ ಚೇಂಜಸ್ ನೋಡಿದ್ರಿ, ಏನ್ ಅನಿಸ್ತು ಅಭಿಪ್ರಾಯ? ಎಲ್ಲರಿಗೂ ಗೊತ್ತಾಗ್ಬೇಕದ ಏನಾಗಿದೆ. ಎಜುಕೇಶನ್ ದೃಷ್ಟಿಯಲ್ಲಿ ಹೇಳ್ಬೇಕಂದ್ರೆ, ನಾವು ಫಸ್ಟ್ ಇಂದ ಓದ್ಬೇಕಾದ್ರೆ ಈಸಿ ಆಗಿರುತ್ತೆ ಸ್ಟೆಪ್, ಮತ್ತೆ ಸೆಂಟರ್ ಬಂದು ಹೆವಿ ಆಗಿರುತ್ತೆ, ಮತ್ತೆ ನಾವು ಸಕ್ಸಸ್ ಆಗೋದಕ್ಕೂ ಹೋಗ್ತಾ ಇದ್ದಂಗೆ ಮತ್ತೆ ಈಸಿ ಆಗುತ್ತಂತ ಇರ್ಬೋದು ಅಂತ ನೋಡ್ರಿ. ನಾನೇನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ, ಬಟ್ ಇದು ಒಂದು ಆಂಗಲ್. ಇನ್ನೊಂದ್ಸಲ ಎಜುಕೇಶನ್ ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಫಸ್ಟ್ ನಾವು ಓದ್ಬೇಕಾದ್ರೆ ಈಸಿ ಆಗಿರುತ್ತೆ ಎಲ್ಲ ಸ್ಟೆಪ್ಗಳು, ಮತ್ತೆ ಸೆಂಟ್ರಲ್ಲಿ ಓದ್ಬೇಕಾದ್ರೆ ಹೆವಿ ಅನ್ನಿಸ್ತದ, ಆಮೇಲೆ ನಮ್ಗೆ ಸಕ್ಸಸ್ ಇನ್ನೊಂದು ಸ್ವಲ್ಪ ಹತ್ರ ಇದೆ ಅಷ್ಟೇ, ಮತ್ತೆ ಫುಲ್ ಈಸಿ ಆಗುತ್ತೆ ಅಂತ ಇರ್ಬೋದಂತ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಬ್ಯೂಟಿಫುಲ್ ಆಗಿ ಆನ್ಸರ್ ಮಾಡಿದ್ರಿ, ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿದ್ರಿ. ಇದೇ ಬೇಕಾಗಿರೋದು, ಮತ್ತೇನಿಲ್ಲ. ಜಸ್ಟ್ ಒಂದು ಎರಡು ಮಾತಾಡಿದ್ರೆ ನಿಮ್ಮಲ್ಲಿ ಏನಿದೆ ಅನ್ನೋದು ನಮ್ಮ ಟೀಚರ್ಸ್ಗಳಿಗೆಲ್ಲ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನೀವು ಮತ್ತೆ ಕರಿಬಹುದು. ರೆಡಿ ಇದೆ ಪ್ಲೀಸ್. ನಿಬಾಮ ಪಿಂಕಿ ಬರ್ರಿ ಬರ್ರಿ, ಮತ್ತೆ ಬಂದಾಡಿ. ನಿಮಗೇನು ಅನಿಸ್ತು ಹೇಳಿ. ಏನಿಲ್ಲ, ಇದರಲ್ಲಿ ಏನು ನಮಗೆ ಅನಿಸಿರುತ್ತೆ, ಸುಮ್ಮನೆ ನಾವು ಹೆದರ್ಕೋತಿದ್ದೀವಿ. ಅದೇ ಹೋಗ್ಬರ್ಲಿ ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ನೀವು ಮಾತಾಡ್ಬೇಕು, ನೀವು ಮಾತಾಡ್ಸಕ್ ಬಂದಿದ್ದೀನಿ ನಾನು ಅಷ್ಟೇ. ಪ್ಲೀಸ್ ಪೂಜಾ ಶಾಪೂರ್, BSc ಫಸ್ಟ್ ಸೆಮ್. ಓಕೆ, ವೆರಿ ಗುಡ್ ಪೂಜಾ. ನಿನಗೇನು ಅನ್ನಿಸ್ತು ಈ ಚೇಂಜಸ್ ನೋಡಿ? ಫಸ್ಟ್ ನಾವು ಬರುವಾಗ ಎಲ್ಲರೂ ಒಬ್ಬರೇ ಇರ್ತೀವಿ, ಆಮೇಲೆ ಕಾಂಪಿಟೇಷನ್ ಬಂದಾಗ ಮತ್ತೆ ಹೆಚ್ಚಾಗುತ್ತೆ. ಇನ್ನು ನಾವು ಹೆಚ್ಚು ಓದಿದಾಗೆಲ್ಲ ಕಾಂಪಿಟೇಷನ್ ಇನ್ನೂ ಹೆಚ್ಚಾಗುತ್ತೆ. ಲಾಸ್ಟ್ ನಾವು ಫಸ್ಟ್ ಬಂದಿರೋದು ಒಬ್ಬರೇ ಬಂದಿರ್ತೀವಿ, ಹೋಗೋದು ನಮ್ದು ಗ್ರೇಡ್ನ ನಾವು ಒಬ್ಬರೇ ತಗೊಂಡು ಹೋಗ್ತೀವಿ ಅಂತ ನನ್ನ ಫಿಲಾಸಫಿನೇ ಹೇಳ್ಬಿಟ್ರು. ಬರೋದು ಒಬ್ಬರೇ, ಹೋಗೋದು ಒಬ್ಬರೇ, ನಾವೆಲ್ಲ ಹಿಂಗೆ ನಗ್ತಾ ಇರ್ಬೋದಲ್ಲ ಅಂತ ಬ್ಯೂಟಿಫುಲ್ ಆಗಿ. ಇದು ಒಂದು ಡಿಫರೆಂಟ್ ಕಾನ್ಸೆಪ್ಟ್. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು, ಅವ್ರ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿದೆ. ಇನ್ನೊಂದ್ಸಲ ಹೇಳಮ್ಮ. ರಿಮೈಂಡರ್ ಜೋರಾಗಿ ಹೇಳಿ. ಫಸ್ಟ್ ನಾವು ಬರೋವಾಗ ಎಲ್ಲರೂ ಒಬ್ಬರೇ ಬಂದಿರ್ತೀವಿ, ನೆಕ್ಸ್ಟ್ ಬರುವಂತ ನಾವು ಕಾಂಪಿಟೇಷನ್ ಹೆಚ್ಚಾಗುತ್ತೆ, ಮತ್ತೆ ಎಲ್ಲ ಜನಗಳ ನಡುವೆ ನಾವು ಹೆಚ್ಚಾಗಿ ಕಾಂಪಿಟೇಷನ್ ಮಾಡಬೇಕಾಗುತ್ತೆ. ಆಮೇಲೆ ಮತ್ತೆ ಕಡಿಮೆ ಆಗುತ್ತೆ, ನಮ್ಮ ಕಾಂಪಿಟೇಷನ್ ಕಡಿಮೆ ಆಗೋದ್ರೆ ಮತ್ತೆ ಇನ್ನೊಂದು ಬಂದಾಗ ಹೆಚ್ಚಾಗಿ ಹೋಗುತ್ತೆ. ಲಾಸ್ಟ್ ನಾವು ಬರೋದು ಒಬ್ಬರೇ ಬಂದಿರ್ತೀವಿ, ಫಸ್ಟ್ ಕೊನೆಗೆ ಬರೋದು ನಾವು ಒಬ್ಬರೇ ಉಳಿತೀವಿ. ಹಾಗಾಗಿ ನಮ್ಮ ಗ್ರೇಡ್ನ ನಾವು ಫಸ್ಟ್ ತಗೊಂಡು ಹೋಗ್ಬೇಕು, ಅದು ನಮ್ಮಲ್ಲಿರುತ್ತೆ. ಆ ಒಂದು ಕಾನ್ಸೆಪ್ಟ್ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ವೆರಿ ಗುಡ್, ಥ್ಯಾಂಕ್ ಯು. ಆಪ್ಷನ್ ಇದೆ, ಯಾರಾದ್ರೂ ನಾಪಾಗಿ ನೀವು ಮತ್ತೆ ಯಾರಾದ್ರೂ ಅಲ್ಲಿಂದ ಬರ್ತಾ ಇದ್ರೆ ಬರ್ಬೋದು.
B.Com ಮಾಡಿದ್ದು ಎಸ್ ಇಲ್ಲ ನಿಜವಾಗ್ಲೂ ಬಹಳ ಖುಷಿ ಆಗ್ತದೆ ಈ ತರ ಥಿಂಕಿಂಗ್ ಇರೋದು. ಸೊ ಇದೇ ಉದ್ದೇಶ ತಿಳ್ಕೊಳ್ಳೋದು ನಿಮ್ಮ ಹತ್ರ ಹೇಗಿದೆ. ಥ್ಯಾಂಕ್ ಯು ಸೋ ಮಚ್. ರೈಟ್. ಸೊ ಯಾರಾದರೂ ಸರ್ಸ್ ಏನಾದರೂ ಹೇಳೋದಿದ್ರೆ ಹೇಳ್ಬೋದು, ಬಿಕಾಸ್ ಅದು ಒಂದು ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಯಾರಾದರೂ ಒಬ್ಬರು ಬಂದು ಹೇಳಿದ್ರೆ ಬಹಳ ಖುಷಿ ಆಗ್ತದೆ. ಇದೇನಾಯ್ತು ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ. ಎನಿಬಡಿ ಮೇಡಮ್ ಪ್ಲೀಸ್ ಬನ್ನಿ. ಹಾಗೆ ಮೇಡಮ್ ಪ್ಲೀಸ್, ನಿಮ್ಮ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್ ನಮಗೆ. ಪ್ಲೀಸ್ ಬನ್ನಿ. ಎಲ್ಲರಿಗೆ ನಮಸ್ಕಾರ. ನಾನು ಸೋಷಿಯಾಲಜಿ ಟೀಚರ್ ಇದ್ದೀನಿ. ಸೋಷಿಯಾಲಜಿದಲ್ಲಿ ಒಂದು ಪೇಪರ್ ಇರುತ್ತೆ, ಸೋಷಿಯಲ್ ಡೆಮೋಗ್ರಫಿ ಹೇಳಿ, ಅದು ಜನಸಂಖ್ಯೆ ಬಗ್ಗೆ ಇರುತ್ತೆ. ಇವರು ಇಲ್ಲಿ ನಿಂತಿದ್ದಾರಲ್ಲ, ಅದು ನೋಡಿ ನನಗೆ ಅದು ನೆನಪು ಬಂತು. ಭಾರತದ ಜನಸಂಖ್ಯೆ ಏನಿದೆ, ಮೊದಲಿಗೆ ನಾವು ಇಂಡಿಪೆಂಡೆಂಟ್ ಆದಾಗ ಆ ಥರ ಇತ್ತಲ್ಲ, ಆ ನಂತರ ಇನ್ನಿಷ್ಟು ಹೆಚ್ಚಾಗಿದೆ. ಈಗ ಬರ್ತಾ ಬರ್ತಾ ದಿನಗಳಲ್ಲಿ ಬರ್ತ್ ರೇಟ್ ಕಡಿಮೆ ಆಗಿದೆ. ಅಷ್ಟು ಸ್ವಲ್ಪ ಈ ತರ ಜೋಕಿ ಪ್ರಕಾರನೇ ನಾನು ಯೋಚನೆ ಮಾಡಿ ಆ ತರ ಹೇಳ್ತಾ ಇದ್ದೀನಿ. ಸರ್ದು ಪರ್ಪಸ್ ಬೇರೆನೇ ಇದೆ. ಅವ್ರು ಹೇಳ್ತಾರೆ ನಿಮ್ಗೆ ಯಾಕೆ ಈ ತರ ಇಲ್ಲಿಗೆ ನಿಲ್ಲಿಸಿದ್ದಾರೆ. ಇನ್ನೊಂದೇನಿದೆ, ನನಗೆ ನಕ್ಷತ್ರ ಪ್ಲೇ ಆಯ್ತು. ಈ ತರ ನಾವು ಈ ಡಿಸೈನ್ ಮಾಡಿದ್ರೆ ಈ ಮಕ್ಕಳು ಎಲ್ಲ ನಕ್ಷತ್ರ ಪ್ಲೇನೆ ನಿಂತಿದ್ದಾರಲ್ಲ, ಇವರು ಈ ಮಕ್ಕಳು ನಮ್ಮ ಭಾರತದ ನಕ್ಷತ್ರನೇ. ನಮ್ದು ಸ್ಟೇಜ್ ಹೋಗಿದೆ. ಭಾರತಕ್ಕೆ ಮಾಡಬೇಕಂದ್ರೆ ಇವರೇ ಮಾಡ್ತಾರೆ. ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ನಕ್ಷತ್ರ ಆಗಿ ನಾವು ಚಂದ್ರಯಾನ್ಗೆ ಹೋಗಿವಿ. ಬಟ್ ಈಗ ಏನಿದೆ, ನಮ್ಮ ಭಾರತಕ್ಕೆ ಇವರು ಇನ್ನಿಷ್ಟು ಹೆಚ್ಚು ಸ್ಪಾರ್ಕ್ಲಿಂಗ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಮೇಡಮ್. ನಾವು ಹೇಳೇ ಹೇಳ್ತೀವಿ ಸರ್. ಒಂದು ಕಲರ್ ಕಾನ್ಸೆಪ್ಟ್ ತಗೊಂಡು ಹೇಳ್ತಾ ಇದ್ದಾರೆ. ಫಸ್ಟಿಗೆ ಬ್ಲ್ಯಾಕ್ ಕಲರ್ ಬಂತು. ಬ್ಲ್ಯಾಕ್ ಅಂದರೆ ನಾವಿಲ್ಲಿ ಹೊಸದಾಗಿ ಬಂದೀವಿ, ಏನು ಗೊತ್ತೇ ಇರಲ್ಲ. ನಮ್ಮ ಮನಸ್ಸಿನಲ್ಲಿ ಅಂಧಕಾರ, ಏನು ಪರಿಚಯನೇ ಇರೋದಿಲ್ಲ. ಆ ಥರ ಇರ್ತೀವಿ ನಾವು. ನೀವೆಲ್ಲ ಹೊಸದಾಗಿ ಬಂದಿರೋದ್ರೆ ಏನೂ ಗೊತ್ತಿಲ್ಲ, ಅರಿವಿನೇ ಇರಲ್ಲ ಯಾವುದ್ರ ಬಗ್ಗೆ. ಅದು ಬ್ಲ್ಯಾಕ್. ಅದು ಅದಾದ ನಂತರ ವೈಟ್. ವೈಟ್ ಅಂದ್ರೆ ತಿಳುವಳಿಕೆ, ಒಂದು ಬ್ರೈಟ್ನೆಸ್ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಅರ್ಥ. ತಿಳುವಳಿಕೆ ಕಡೆ ನಾವು ಸಾಕ್ತಾ ಇದ್ದೀವಿ ಅಂತ ಅರ್ಥ. ಈ ವೈಟ್ ಅಂದರೆ ನೀವು ಫಿಸಿಕ್ಸ್ನಲ್ಲಿ ನೋಡ್ತೀವಿ, ಬಿಳಿ ಬಣ್ಣದಲ್ಲಿ 7 ಬಣ್ಣಗಳಿರ್ತವೆ. ಈ ಅರಿವಿನಡಿಗೆ ಸಾಕ್ತಾ ಇರುವಾಗ ವಿವಿಧ ಜ್ಞಾನಗಳನ್ನ ಪಡ್ಕೋತೀವಿ ನಾವು. ಅದು ಕಲರ್ಫುಲ್. ನಾವು ಕಾಮನ ಬಿಲ್ಲು ಹೆಂಗೆ, ನಮ್ಮ ಕಾಮನ ಬಿಲ್ಲು ಅಂದ್ರೇನು ನಮ್ಗೆ ಅತ್ಯಂತ ಏನಂತಾರೆ ಪುಳಕಗೊಳ್ತೀವಿ ನಾವು. ಅದು ಜ್ಞಾನದ ಮಹತ್ವನೇ ಅಷ್ಟು. ಜ್ಞಾನದಲ್ಲಿ ನಾವು ಪುಳಕಗೊಳ್ಳುವಂಥ ಒಂದು ಸ್ಟೇಜ್ ಇಲ್ಲಿ. ಆ ನಂತರ ಮತ್ತೆ ನಾವು ಅತ್ಯಂತ ಜ್ಞಾನನ ಪಡೆದುಕೊಂಡು ಮತ್ತೆ ನಾವು ಅತ್ಯಂತ ಏನಂತಾರೆ ಬ್ರೈಟ್ನೆಸ್, ನಮ್ಮಲ್ಲಿ ಜ್ಞಾನ ಉಜ್ವಲವಾಗ್ತದೆ. ಅದ ನಂತರ ನಾವು ಸಕ್ಸಸ್ಸಿಗೆ ಬರ್ತೀವಿ. ಒಬ್ಬರೇ ಎಲ್ಲ ಜ್ಞಾನಗಳನ್ನ ಪಡ್ಕೊಂಡು ಒಂದು ಪರಿಪೂರ್ಣ ವ್ಯಕ್ತಿಯಾಗಿ ನಿಲ್ತೀವಿ ಅಂತೇಳಿ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿ ಮೇಡಮ್ ಅವರು ಅದನ್ನು ಪಡಿಸಿದ್ರು. ಅದೇ ಕಾನ್ಸೆಪ್ಟ್ ಇದು. ಏನೂ ಇರಲ್ಲ, ಏನೋ ಬರ್ತದೆ ತಿಳುವಳಿಕೆ, ಅದು ಮಿಸ್ಯೂಸ್ ಆಗ್ತದೆ, ಮತ್ತೆ ತಿಳುವಳಿಕೆ ಬಂದು ಕೊನೆಗೆ ಕರೆಕ್ಟಾಗಿ ಸಂವಿಧಾನ ಉಳಿಸ್ತದೆ. ರೈಟ್. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಹಲೋ, ಎಲ್ಲರಿಗೂ ನನ್ನ ಹೆಸರು ಜ್ಯೋತಿ. ನಾನು ಹುಬ್ಬಳ್ಳಿಯಿಂದ ಬಂದಿರೋದು. ಈ ಕಾಲೇಜ್ ಫಸ್ಟ್ ನಂಗೆ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಂತಾನೆ ಅನ್ಕೊಂಡಿರ್ಲಿಲ್ಲ, ಇಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ಫಸ್ಟ್ ಪಾಯಿಂಟ್ ಏನಂದ್ರೆ ನಾನು 1 to 12 ವರೆಗೂ ಎಲ್ಲ ಇದು ಗೌರ್ಮೆಂಟಲ್ಲೇ ಓದಿರೋದು. ಗೌರ್ಮೆಂಟಲ್ಲೇ ಓದ್ಬೇಕನ್ನೋದು ನನಗೊಂದು ಆಸೆ ಇತ್ತು. ಅದ್ರ ಸಲುವಾಗಿ ಮತ್ತೆ ಗೌರ್ಮೆಂಟೇ ಮಾಡ್ಬೇಕಂತ ಅನ್ಕೊಂಡು ಇಲ್ಲಿ ಡಿಗ್ರಿ ಕಾಲೇಜ್ಗೆ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಯಾಕೆ ಇದು ಮಾಡಿ, ಇಲ್ಲಿ ಏನೋ ಚೆನ್ನಾಗಿರಲ್ಲ, ನೀವು ಹೋಗಿ ಸುಮ್ಮನೆ ತಗೊಳ್ಕೊಂಡಿದ್ದೀಯಲ್ಲಿ ಹಂಗೆ ಅಂತೆಲ್ಲ ಹೇಳಿದ್ರು. ಆದ್ರೆ ನಾನು ಇವಾಗ ಹೇಳ್ತೀನಿ ಅವರೆಲ್ಲರಿಗೂ, ಇಲ್ಲೇ ಚೆನ್ನಾಗಿ ನಡೆಯುತ್ತೆ. ಅವ್ರು ಹೇಳ್ತಾರೆ ಸರಿ ಫೋನ್ ಮಾಡಿ, ನಮಗಿಲ್ಲ ಒಂದೇ ಕ್ಲಾಸ್ ನಡೆಯುತ್ತೆ, ನಾನು 11 ಗಂಟೆಗೆ ಮನೆಗೆ ಹೋಗ್ತೀನಿ, ಪಾರ್ಟ್ ಟೈಮ್ ಜಾಬ್ ಇದ್ರೆ ನೋಡ್ಕೊಂಡು ನನಗೆ ಅಂತ ನಮಗೆ ಹೇಳ್ತಾರೆ. ಅಂದ್ರೆ ನಂಗೆ
ಪ್ರೌಡ್ ಫೀಲ್ ಆಗ್ತದ್ರಿ ನನಗೆ ಬಂದ ಹೇಳ್ತಿದ್ದೀನಿ ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿರೋದು ಆಯ್ತ್ರಿ ಅಂದ್ರೆ ಎಲ್ಲ ಕ್ಲಾಸಸ್ಸು ಸರಿಯಾಗಿ ನಡೀತಿರಿ ಫಸ್ಟ್ ಅನ್ಕೊಂಡಿದ್ದೆ ನನಗೆ ಭಯ ಆಗಿತ್ತು ಜಾಸ್ತಿ ಯಾಕಂದ್ರೆ ಕ್ಲಾಸ್ ಎಲ್ಲೂ ನಡೀತಿರ್ಲಿಲ್ಲ ಆಮೇಲೆ ಬರ್ತಾ ಬರ್ತಾ ನನಗೊಂದು ಧೈರ್ಯ ಬಂತು ಕ್ಲಾಸ್ ನಡೀತಿದೆ ಅಂತ ಆಮೇಲೆ ಫಸ್ಟ್ ಶ್ರೀಶರ್ ಸರಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಂದಲೇ ನಾನು ಇಷ್ಟೊಂದು ಧೈರ್ಯದಿಂದ ಬಂದು ಇಲ್ಲಿ ಮಾತಾಡತ್ತೀನಿ ನಮ್ದು ಒಂದು ನಡೆ ಏನಿರ್ಬೇಕಂತಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಓದೋರ್ಗೆಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗಲ್ಲ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ನಾವೇನು ಮಾಡದೇ ಇರಬಾರ್ದು ನಮ್ದು ಏನೈತಿ ನಮ್ಮ ಕ್ವಾಲಿಫಿಕೇಶನ್ ಏನೈತಿ ನಮ್ಮ ಸ್ಕಿಲ್ ಏನೈತಿ ಅದ್ರ ಮ್ಯಾಗ ನಾವು ಜಾಬ್ ಆಪರ್ಚುನಿಟಿಗಳು ಜಾಸ್ತಿ ಇರ್ತಾವ ಸೌಲಭ್ಯಗಳು ಜಾಸ್ತಿ ಇರ್ತಾವ ಅವು ತಗೊಂಡು ನಾವು ನಮ್ದು ಫ್ಯೂಚರ್ನ ಇದು ಮುಂದುವರಿಸ್ಬೇಕಂತ ನಾನು ಹೇಳ್ತೀನಿ ನಾವು ಒಳ್ಳೆ ರೀತಿಯಿಂದ ನಡೆದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ ಅದೇವ್ರು ಕೈ ಬಿಡಲ್ಲ ಅಂದ್ರೆ ಇಲ್ಲಿ ಡಿಗ್ರಿ ಕಾಲೇಜಲ್ಲಿ ನಾನು ಹೇಳ್ಬೇಕಂದ್ರೆ ಯಾರು ಪ್ರೀತಿ ಜಾಸ್ತಿ ತೋರಿಸಲ್ಲ ಅಂತ ಹೇಳ್ತಾರ ಆದ್ರೆ ಇಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲರೂ ಕಾಳಜಿ ಮಾಡ್ತಾರ ಎಲ್ಲರೂ ಪ್ರೀತಿ ತೋರಿಸ್ತಾರ ಎಲ್ಲರೂ ಕೇರ್ ಮಾಡ್ತಾರ ಇದೊಂದು ಭಾಳ ಖುಷಿ ಆಗುತ್ತೆ ನಂಗೆ ನೋಡಿ ಎಷ್ಟು ಚೆನ್ನಾಗಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಕಾಲೇಜ್ ಬಗ್ಗೆ ಎಷ್ಟು ಅಭಿಮಾನ ಇದೆ ಅವರಿಗೆ ಮಿಸ್ಗೈಡ್ ಮಾಡಿದ್ರು ತಗಲಾಕೊಂಡೆ ನೀನು ಅಂತ ಹೇಳಿ ಬಟ್ ಅವ್ರಿಗೆ ರಿಯಲೈಸ್ ಆಗಿದೆ ಆ ಥರ ಏನಾಗಿಲ್ಲ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಒಬ್ರು ಬಾಯ್ಸ್ ಬಂದ್ರೆ ಇದನ್ನ ಇಲ್ಲಿ ಮುಗಿಸಿ ನೆಕ್ಸ್ಟ್ ಹೋಗ್ಬೋದು ಯಾರಾದ್ರೂ ಒಬ್ರು ನಿಮ್ಮ ಕಡೆಯಿಂದ ಮಾತಾಡಿ ಏನಿಲ್ಲ ಸಿಂಪಲ್ ನಿಮ್ಮ ಅಭಿಪ್ರಾಯ ಹೇಳೋದಕ್ಕೆ ಕಾಲೇಜ್ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಿ ಅಂತ ಅರೆ ನನ್ನ ಹೆಸರು ಜಿತೇಂದ್ರ ನಮ್ಮೂರು ಶಾಪುರ್ ಹೋಗಿದ್ದೇವೆ ನಾನು ಇಲ್ಲಿ ಕಾಲೇಜ್ ಎದಕ್ಕೆ ಮಾಡಿಲ್ಲ ಅಂತಂದ್ರೆ ಎಲ್ಲದನ್ನು ಕೇಳಿದ್ದೆ ಪ್ರೈವೇಟ್ ಅಂತ ಕೇಳಿದ್ದೆ ಗೌರ್ಮೆಂಟ್ ಅಂತ ಕೇಳಿದ್ದೆ ಒಂದು 70-80 ಮಂದಿನ ಹಂಗೆ ಅಂತಾರೆ ಅದು ಪ್ರೈವೇಟ್ ಮಾಡ ಚಲೋ ಅದ ಪ್ರೈವೇಟ್ ಮಾಡ ಚಲೋ ಅದ ಅಂತ ಯಾಕಂತಂದ್ರೆ ಪ್ರೈವೇಟ್ದಾಗ ಅದು ಅಮೌಂಟ್ ಅದ ತೋತಾರೆ ಸಣ್ಣದಾಗ ಅಂದ್ರೆ 5,000 ರೂಪಾಯಿನ ತೋತಾರೆ ಒಂದು ಸೆಮಿಗೆ ಆದರೆ ಇಲ್ಲೇ ನೋಡ್ರೆ ಒಂದು ವರ್ಷಕ್ಕೆ 5,500 ರೂಪಾಯಿ ಅಲ್ಲಿ ಅದು ಇದು ಕಂಪೇರ್ ಮಾಡಿದ್ರೆ ಒಂದು ರೀತಿ ನೋಡಿದ್ರೆ ಗೌರ್ಮೆಂಟ್ ಕಾಲೇಜ್ ಚಲೋ ಅದು ರೊಕ್ಕದಾಗ ಬಂದ್ರೆ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಚಲೋ ಆದರೆ ಎಜುಕೇಶನ್ದಾಗ ಬಂದ್ರೆ ಗೌರ್ಮೆಂಟ್ ಕಾಲೇಜ್ ಚಲೋ ಯಾಕಂದ್ರೆ ಪ್ರೈವೇಟ್ದಾಗ ಹೋದ್ರೆ ಈಗ ಎಕ್ಸಾಮ್ಗೆ ಅದಕ್ಕೆ ಅಂತೇಳಿ ID ಕಾರ್ಡ್ಗೆ ಅದಕ್ಕೆ ಅಂತೇಳಿ ರೊಕ್ಕ ತಗೋಣ ಅವ್ರು ಏನು ಮಾಡ್ತಾರೆ ಆಯ್ತು ಈಗ ಎಕ್ಸಾಮ್ ಬಂದು ಸರಿ ಬಂದು ನಿಮಗೆ ಪಾಸ್ ಮಾಡಿಸ್ತೀವಿ ಒಂದು ಏನಿಲ್ಲ ಅಂದ್ರೆ 1,000-2,000 ರೂಪಾಯಿ ಕೊಟ್ಟರೆ ಆರಾಮ್ ಪಾಸ್ ಮಾಡಿಸ್ತಾರೆ ಆದ್ರೆ ನಾವು ಏನು ಮಾಡ್ಬೇಕಂದ್ರೆ ಪಾಸ್ ಮಾಡ್ಬೇಕಂದ್ರೆ ಅಲ್ಲಿ ಕೊಡೋಣ ಅದು ಸ್ಕ್ವಾಡ್ ಅವ್ರು ಬರೋಣ ಏನು ಮಾಡ್ತಾರ ಆಯ್ತು ಸರ್ ನಾವು ನೀವು ಎಲ್ಲ ಒಳ್ಳೆ ಫಸ್ಟ್ ಸೆಮ್ ಸ್ಟಾರ್ಟಿಂಗ್